ಇಷ್ಟೆಲ್ಲ ಸಾಲು ಸಾಲು ಹೃದಯಾಘಾತ ಪ್ರಕರಣಗಳು ನಡೀತಾ ಇತ್ತು ಅಥವಾ ಹೃದಯಾಘಾತಕ್ಕೆ ಜನರು ಸಾವನ್ನಪ್ತಾ ಇದ್ರು. ಅದಕ್ಕೊಂದು ಕಾರಣ ಏನು ಅನ್ನೋದ್ರ ಬಗ್ಗೆ ತಜ್ಞರು ವರದಿಯನ್ನ ಈಗ ಕೊಟ್ಟಿದ್ದಾರೆ. ಹೃದಯಾಘಾತಕ್ಕೆ ಕಾರಣ ಏನು ಅನ್ನುವ ವಿಚಾರ ಈಗ ಬಯಲಾಗಿದೆ. ಕೊರೋನಾ ಸೋಂಕಿತರಿಗೆ ಅತಿ ಹೆಚ್ಚು ಹೃದಯಾಘಾತ ಆಗುತ್ತಿದೆ ಅನ್ನುವ ಆತಂಕಕಾರಿ ವಿಚಾರವೂ ಕೂಡ ಬಯಲಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೇ ಈ ಮಾತನ್ನು ಹೇಳಿದ್ದಾರೆ. ತಜ್ಞರ ಜೊತೆಗಿನ ಸಭೆಯ ಬಳಿಕ ಗುಂಡೂರಾವ್ ಮಾಹಿತಿ ನೀಡಿದ್ದಾರೆ. ಕೋವಿಡ್ ನಂತರ ಮಧುಮೇಹ, ರಕ್ತದ ಒತ್ತಡ ಹಾಗೆ ಬೊಜ್ಜು ಹೆಚ್ಚಾಗಿರೋದು ಕಂಡು ಬಂದಿದೆ. ಕೋವಿಡ್ ಪರಿಣಾಮ ಖಂಡಿತವಾಗಿಯೂ ಕೂಡ ಈ ಹಾರ್ಟ್ ಅಟ್ಯಾಕ್ ನಿರಂತರವಾಗಿ ಆಗ್ತಾ ಇರೋದು ಮತ್ತೆ ಸಾವನ್ನಪ್ತಿರೋದು ಇದಕ್ಕೆ ಕಾರಣ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ನೀಡಿದ್ದಾರೆ. ಯಾಕೆ, ಏನು, ಎತ್ತ ಅನ್ನೋದ್ರ ಬಗ್ಗೆ ದಿನೇಶ್ ಗುಂಡೂರಾವ್ ಮಾತಾಡಿರೋದು ನೋಡೋಣ ಬನ್ನಿ. ಹೇಳಿದ್ರೆ ಕೋವಿಡಿನ ಪರಿಣಾಮ ಅದು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಆಗಿದೆ. ಯಾಕಂತ ಹೇಳಿದ್ರೆ ಆ ಕಾಯಿಲೆಯಿಂದ ಬೇರೆ ಬೇರೆ ಔಷಧಿಗಳು ತಗೊಂಡಿರ್ತಾರೆ, ಅವಾಗ ಸ್ಟೆರಾಯ್ಡ್ಸ್ ತಗೊಂಡಿರ್ತಾರೆ, ಬೇರೆ ಬೇರೆ ಮೆಡಿಸಿನ್ಸ್ ತಗೊಂಡಿರ್ತಾರೆ ಮತ್ತು ಓಡಾಟ ಕಮ್ಮಿ ಆಗಿರ್ತದೆ. ಅದರಿಂದ ಓಡಾಟ ಕಮ್ಮಿ ಆದಾಗ ಶರೀರವು ಕೂಡ ಅವ್ರಿಗೆ ಒಂದು ದೇಹದ ಚಟುವಟಿಕೆ ಇಲ್ಲದೆ ಇರೋದ್ರಿಂದ ದಪ್ಪ ಆಗಿರುವಂತದ್ದು ಮತ್ತು ಈ ಬಿಪಿ, ಶುಗರ್ ಎಲ್ಲ ಹೆಚ್ಚು ಬರುವಂತದ್ದು ಕೂಡ ಅದು ಕಾರಣ ಆಗಿದೆ. ಇಷ್ಟೆಲ್ಲ ಸಾಲು ಸಾಲು ಹೃದಯಾಘಾತ ಪ್ರಕರಣಗಳು ನಡೀತಾ ಇತ್ತು ಅಥವಾ ಹೃದಯಾಘಾತಕ್ಕೆ ಜನರು ಸಾವನ್ನಪ್ತಾ ಇದ್ರು. ಅದಕ್ಕೊಂದು ಕಾರಣ ಏನು ಅನ್ನೋದ್ರ ಬಗ್ಗೆ ತಜ್ಞರು ವರದಿಯನ್ನ ಈಗ ಕೊಟ್ಟಿದ್ದಾರೆ. ಹೃದಯಾಘಾತಕ್ಕೆ ಕಾರಣ ಏನು ಅನ್ನುವ ವಿಚಾರ ಈಗ ಬಯಲಾಗಿದೆ. ಕೊರೋನಾ ಸೋಂಕಿತರಿಗೆ ಅತಿ ಹೆಚ್ಚು ಹೃದಯಾಘಾತ ಆಗುತ್ತಿದೆ ಅನ್ನುವ ಆತಂಕಕಾರಿ ವಿಚಾರವೂ ಕೂಡ ಬಯಲಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೇ ಈ ಮಾತನ್ನು ಹೇಳಿದ್ದಾರೆ. ತಜ್ಞರ ಜೊತೆಗಿನ ಸಭೆಯ ಬಳಿಕ ಗುಂಡೂರಾವ್ ಮಾಹಿತಿ ನೀಡಿದ್ದಾರೆ. ಕೋವಿಡ್ ನಂತರ ಮಧುಮೇಹ, ರಕ್ತದ ಒತ್ತಡ ಹಾಗೆ ಬೊಜ್ಜು ಹೆಚ್ಚಾಗಿರೋದು ಕಂಡು ಬಂದಿದೆ. ಕೋವಿಡ್ ಪರಿಣಾಮ ಖಂಡಿತವಾಗಿಯೂ ಕೂಡ ಈ ಹಾರ್ಟ್ ಅಟ್ಯಾಕ್ ನಿರಂತರವಾಗಿ ಆಗ್ತಾ ಇರೋದು ಮತ್ತೆ ಸಾವನ್ನಪ್ತಿರೋದು ಇದಕ್ಕೆ ಕಾರಣ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ನೀಡಿದ್ದಾರೆ. ಯಾಕೆ, ಏನು, ಎತ್ತ ಅನ್ನೋದ್ರ ಬಗ್ಗೆ ದಿನೇಶ್ ಗುಂಡೂರಾವ್ ಮಾತಾಡಿರೋದು ನೋಡೋಣ ಬನ್ನಿ. ಹೇಳಿದ್ರೆ ಕೋವಿಡಿನ ಪರಿಣಾಮ ಅದು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಆಗಿದೆ. ಯಾಕಂತ ಹೇಳಿದ್ರೆ ಆ ಕಾಯಿಲೆಯಿಂದ ಬೇರೆ ಬೇರೆ ಔಷಧಿಗಳು ತಗೊಂಡಿರ್ತಾರೆ, ಅವಾಗ ಸ್ಟೆರಾಯ್ಡ್ಸ್ ತಗೊಂಡಿರ್ತಾರೆ, ಬೇರೆ ಬೇರೆ ಮೆಡಿಸಿನ್ಸ್ ತಗೊಂಡಿರ್ತಾರೆ ಮತ್ತು ಓಡಾಟ ಕಮ್ಮಿ ಆಗಿರ್ತದೆ. ಅದರಿಂದ ಓಡಾಟ ಕಮ್ಮಿ ಆದಾಗ ಶರೀರವು ಕೂಡ ಅವ್ರಿಗೆ ಒಂದು ದೇಹದ ಚಟುವಟಿಕೆ ಇಲ್ಲದೆ ಇರೋದ್ರಿಂದ ದಪ್ಪ ಆಗಿರುವಂತದ್ದು ಮತ್ತು ಈ ಬಿಪಿ, ಶುಗರ್ ಎಲ್ಲ ಹೆಚ್ಚು ಬರುವಂತದ್ದು ಕೂಡ ಅದು ಕಾರಣ ಆಗಿದೆ. ಇಷ್ಟೆಲ್ಲ ಸಾಲು ಸಾಲು ಹೃದಯಾಘಾತ ಪ್ರಕರಣಗಳು ನಡೀತಾ ಇತ್ತು ಅಥವಾ ಹೃದಯಾಘಾತಕ್ಕೆ ಜನರು ಸಾವನ್ನಪ್ತಾ ಇದ್ರು. ಅದಕ್ಕೊಂದು ಕಾರಣ ಏನು ಅನ್ನೋದ್ರ ಬಗ್ಗೆ ತಜ್ಞರು ವರದಿಯನ್ನ ಈಗ ಕೊಟ್ಟಿದ್ದಾರೆ. ಹೃದಯಾಘಾತಕ್ಕೆ ಕಾರಣ ಏನು ಅನ್ನುವ ವಿಚಾರ ಈಗ ಬಯಲಾಗಿದೆ. ಕೊರೋನಾ ಸೋಂಕಿತರಿಗೆ ಅತಿ ಹೆಚ್ಚು ಹೃದಯಾಘಾತ ಆಗುತ್ತಿದೆ ಅನ್ನುವ ಆತಂಕಕಾರಿ ವಿಚಾರವೂ ಕೂಡ ಬಯಲಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೇ ಈ ಮಾತನ್ನು ಹೇಳಿದ್ದಾರೆ. ತಜ್ಞರ ಜೊತೆಗಿನ ಸಭೆಯ ಬಳಿಕ ಗುಂಡೂರಾವ್ ಮಾಹಿತಿ ನೀಡಿದ್ದಾರೆ. ಕೋವಿಡ್ ನಂತರ ಮಧುಮೇಹ, ರಕ್ತದ ಒತ್ತಡ ಹಾಗೆ ಬೊಜ್ಜು ಹೆಚ್ಚಾಗಿರೋದು ಕಂಡು ಬಂದಿದೆ. ಕೋವಿಡ್ ಪರಿಣಾಮ ಖಂಡಿತವಾಗಿಯೂ ಕೂಡ ಈ ಹಾರ್ಟ್ ಅಟ್ಯಾಕ್ ನಿರಂತರವಾಗಿ ಆಗ್ತಾ ಇರೋದು ಮತ್ತೆ ಸಾವನ್ನಪ್ತಿರೋದು ಇದಕ್ಕೆ ಕಾರಣ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ನೀಡಿದ್ದಾರೆ. ಯಾಕೆ, ಏನು, ಎತ್ತ ಅನ್ನೋದ್ರ ಬಗ್ಗೆ ದಿನೇಶ್ ಗುಂಡೂರಾವ್ ಮಾತಾಡಿರೋದು ನೋಡೋಣ ಬನ್ನಿ. ಹೇಳಿದ್ರೆ ಕೋವಿಡಿನ ಪರಿಣಾಮ ಅದು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಆಗಿದೆ. ಯಾಕಂತ ಹೇಳಿದ್ರೆ ಆ ಕಾಯಿಲೆಯಿಂದ ಬೇರೆ ಬೇರೆ ಔಷಧಿಗಳು ತಗೊಂಡಿರ್ತಾರೆ, ಅವಾಗ ಸ್ಟೆರಾಯ್ಡ್ಸ್ ತಗೊಂಡಿರ್ತಾರೆ, ಬೇರೆ ಬೇರೆ ಮೆಡಿಸಿನ್ಸ್ ತಗೊಂಡಿರ್ತಾರೆ ಮತ್ತು ಓಡಾಟ ಕಮ್ಮಿ ಆಗಿರ್ತದೆ. ಅದರಿಂದ ಓಡಾಟ ಕಮ್ಮಿ ಆದಾಗ ಶರೀರವು ಕೂಡ ಅವ್ರಿಗೆ ಒಂದು ದೇಹದ ಚಟುವಟಿಕೆ ಇಲ್ಲದೆ ಇರೋದ್ರಿಂದ ದಪ್ಪ ಆಗಿರುವಂತದ್ದು ಮತ್ತು ಈ ಬಿಪಿ, ಶುಗರ್ ಎಲ್ಲ ಹೆಚ್ಚು ಬರುವಂತದ್ದು ಕೂಡ ಅದು ಕಾರಣ ಆಗಿದೆ. ಇಷ್ಟೆಲ್ಲ ಸಾಲು ಸಾಲು ಹೃದಯಾಘಾತ ಪ್ರಕರಣಗಳು ನಡೀತಾ ಇತ್ತು ಅಥವಾ ಹೃದಯಾಘಾತಕ್ಕೆ ಜನರು ಸಾವನ್ನಪ್ತಾ ಇದ್ರು. ಅದಕ್ಕೊಂದು ಕಾರಣ ಏನು ಅನ್ನೋದ್ರ ಬಗ್ಗೆ ತಜ್ಞರು ವರದಿಯನ್ನ ಈಗ ಕೊಟ್ಟಿದ್ದಾರೆ. ಹೃದಯಾಘಾತಕ್ಕೆ ಕಾರಣ ಏನು ಅನ್ನುವ ವಿಚಾರ ಈಗ ಬಯಲಾಗಿದೆ. ಕೊರೋನಾ ಸೋಂಕಿತರಿಗೆ ಅತಿ ಹೆಚ್ಚು ಹೃದಯಾಘಾತ ಆಗುತ್ತಿದೆ ಅನ್ನುವ ಆತಂಕಕಾರಿ ವಿಚಾರವೂ ಕೂಡ ಬಯಲಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೇ ಈ ಮಾತನ್ನು ಹೇಳಿದ್ದಾರೆ. ತಜ್ಞರ ಜೊತೆಗಿನ ಸಭೆಯ ಬಳಿಕ ಗುಂಡೂರಾವ್ ಮಾಹಿತಿ ನೀಡಿದ್ದಾರೆ. ಕೋವಿಡ್ ನಂತರ ಮಧುಮೇಹ, ರಕ್ತದ ಒತ್ತಡ ಹಾಗೆ ಬೊಜ್ಜು ಹೆಚ್ಚಾಗಿರೋದು ಕಂಡು ಬಂದಿದೆ. ಕೋವಿಡ್ ಪರಿಣಾಮ ಖಂಡಿತವಾಗಿಯೂ ಕೂಡ ಈ ಹಾರ್ಟ್ ಅಟ್ಯಾಕ್ ನಿರಂತರವಾಗಿ ಆಗ್ತಾ ಇರೋದು ಮತ್ತೆ ಸಾವನ್ನಪ್ತಿರೋದು ಇದಕ್ಕೆ ಕಾರಣ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ
ನೀಡಿದ್ದಾರೆ. ಯಾಕೆ, ಏನು, ಎತ್ತ ಅನ್ನೋದ್ರ ಬಗ್ಗೆ ದಿನೇಶ್ ಗುಂಡೂರಾವ್ ಮಾತಾಡಿರೋದು ನೋಡೋಣ ಬನ್ನಿ. ಹೇಳಿದ್ರೆ ಕೋವಿಡಿನ ಪರಿಣಾಮ ಅದು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಆಗಿದೆ. ಯಾಕಂತ ಹೇಳಿದ್ರೆ ಆ ಕಾಯಿಲೆಯಿಂದ ಬೇರೆ ಬೇರೆ ಔಷಧಿಗಳು ತಗೊಂಡಿರ್ತಾರೆ, ಅವಾಗ ಸ್ಟೆರಾಯ್ಡ್ಸ್ ತಗೊಂಡಿರ್ತಾರೆ, ಬೇರೆ ಬೇರೆ ಮೆಡಿಸಿನ್ಸ್ ತಗೊಂಡಿರ್ತಾರೆ ಮತ್ತು ಓಡಾಟ ಕಮ್ಮಿಯಾಗಿರ್ತದೆ. ಅದರಿಂದ ಓಡಾಟ ಕಮ್ಮಿ ಆದಾಗ ಶರೀರವೂ ಕೂಡ ಅವ್ರಿಗೆ ಒಂದು ದೇಹದ ಚಟುವಟಿಕೆ ಇಲ್ಲದೆ ಇರೋದ್ರಿಂದ ದಪ್ಪ ಆಗಿರುವಂತದ್ದು ಮತ್ತು ಈ BP ಶುಗರ್ ಎಲ್ಲ ಹೆಚ್ಚು ಬರುವಂತದ್ದು ಕೂಡ ಅದು ಕಾರಣ ಆಗಿದೆ. ಇಷ್ಟೆಲ್ಲ ಸಾಲು ಸಾಲು ಹೃದಯಾಘಾತ ಪ್ರಕರಣಗಳು ನಡೀತಾ ಇತ್ತು ಅಥವಾ ಹೃದಯಾಘಾತಕ್ಕೆ ಜನರು ಸಾವನ್ನಪ್ತಾ ಇದ್ರು. ಅದಕ್ಕೊಂದು ಕಾರಣ ಏನು ಅನ್ನೋದ್ರ ಬಗ್ಗೆ ತಜ್ಞರು ವರದಿಯನ್ನ ಈಗ ಕೊಟ್ಟಿದ್ದಾರೆ. ಹೃದಯಾಘಾತಕ್ಕೆ ಕಾರಣ ಏನು ಅನ್ನುವ ವಿಚಾರ ಈಗ ಬಯಲಾಗಿದೆ. ಕೊರೋನಾ ಸೋಂಕಿತರಿಗೆ ಅತಿ ಹೆಚ್ಚು ಹೃದಯಾಘಾತ ಆಗುತ್ತಿದೆ ಅನ್ನುವ ಆತಂಕಕಾರಿ ವಿಚಾರವೂ ಕೂಡ ಬಯಲಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೇ ಈ ಮಾತನ್ನು ಹೇಳಿದ್ದಾರೆ. ತಜ್ಞರ ಜೊತೆಗಿನ ಸಭೆಯ ಬಳಿಕ ಗುಂಡೂರಾವ್ ಮಾಹಿತಿ ನೀಡಿದ್ದಾರೆ. ಕೋವಿಡ್ ನಂತರ ಮಧುಮೇಹ, ರಕ್ತದ ಒತ್ತಡ ಹಾಗೆ ಬೊಜ್ಜು ಹೆಚ್ಚಾಗಿರೋದು ಕಂಡು ಬಂದಿದೆ. ಕೋವಿಡ್ ಪರಿಣಾಮ ಖಂಡಿತವಾಗಿಯೂ ಕೂಡ ಈ ಹಾರ್ಟ್ ಅಟ್ಯಾಕ್ ನಿರಂತರವಾಗಿ ಆಗ್ತಾ ಇರೋದು ಮತ್ತೆ ಸಾವನ್ನಪ್ತಿರೋದು ಇದಕ್ಕೆ ಕಾರಣ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ನೀಡಿದ್ದಾರೆ. ಯಾಕೆ, ಏನು, ಎತ್ತ ಅನ್ನೋದ್ರ ಬಗ್ಗೆ ದಿನೇಶ್ ಗುಂಡೂರಾವ್ ಮಾತಾಡಿರೋದು ನೋಡೋಣ ಬನ್ನಿ. ಹೇಳಿದ್ರೆ ಕೋವಿಡಿನ ಪರಿಣಾಮ ಅದು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಆಗಿದೆ. ಯಾಕಂತ ಹೇಳಿದ್ರೆ ಆ ಕಾಯಿಲೆಯಿಂದ ಬೇರೆ ಬೇರೆ ಔಷಧಿಗಳು ತಗೊಂಡಿರ್ತಾರೆ, ಅವಾಗ ಸ್ಟೆರಾಯ್ಡ್ಸ್ ತಗೊಂಡಿರ್ತಾರೆ, ಬೇರೆ ಬೇರೆ ಮೆಡಿಸಿನ್ಸ್ ತಗೊಂಡಿರ್ತಾರೆ ಮತ್ತು ಓಡಾಟ ಕಮ್ಮಿಯಾಗಿರ್ತದೆ. ಅದರಿಂದ ಓಡಾಟ ಕಮ್ಮಿ ಆದಾಗ ಶರೀರವೂ ಕೂಡ ಅವ್ರಿಗೆ ಒಂದು ದೇಹದ ಚಟುವಟಿಕೆ ಇಲ್ಲದೆ ಇರೋದ್ರಿಂದ ದಪ್ಪ ಆಗಿರುವಂತದ್ದು ಮತ್ತು ಈ BP ಶುಗರ್ ಎಲ್ಲ ಹೆಚ್ಚು ಬರುವಂತದ್ದು ಕೂಡ ಅದು ಕಾರಣ ಆಗಿದೆ. ಇಷ್ಟೆಲ್ಲ ಸಾಲು ಸಾಲು ಹೃದಯಾಘಾತ ಪ್ರಕರಣಗಳು ನಡೀತಾ ಇತ್ತು ಅಥವಾ ಹೃದಯಾಘಾತಕ್ಕೆ ಜನರು ಸಾವನ್ನಪ್ತಾ ಇದ್ರು. ಅದಕ್ಕೊಂದು ಕಾರಣ ಏನು ಅನ್ನೋದ್ರ ಬಗ್ಗೆ ತಜ್ಞರು ವರದಿಯನ್ನ ಈಗ ಕೊಟ್ಟಿದ್ದಾರೆ. ಹೃದಯಾಘಾತಕ್ಕೆ ಕಾರಣ ಏನು ಅನ್ನುವ ವಿಚಾರ ಈಗ ಬಯಲಾಗಿದೆ. ಕೊರೋನಾ ಸೋಂಕಿತರಿಗೆ ಅತಿ ಹೆಚ್ಚು ಹೃದಯಾಘಾತ ಆಗುತ್ತಿದೆ ಅನ್ನುವ ಆತಂಕಕಾರಿ ವಿಚಾರವೂ ಕೂಡ ಬಯಲಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೇ ಈ ಮಾತನ್ನು ಹೇಳಿದ್ದಾರೆ. ತಜ್ಞರ ಜೊತೆಗಿನ ಸಭೆಯ ಬಳಿಕ ಗುಂಡೂರಾವ್ ಮಾಹಿತಿ ನೀಡಿದ್ದಾರೆ. ಕೋವಿಡ್ ನಂತರ ಮಧುಮೇಹ, ರಕ್ತದ ಒತ್ತಡ ಹಾಗೆ ಬೊಜ್ಜು ಹೆಚ್ಚಾಗಿರೋದು ಕಂಡು ಬಂದಿದೆ. ಕೋವಿಡ್ ಪರಿಣಾಮ ಖಂಡಿತವಾಗಿಯೂ ಕೂಡ ಈ ಹಾರ್ಟ್ ಅಟ್ಯಾಕ್ ನಿರಂತರವಾಗಿ ಆಗ್ತಾ ಇರೋದು ಮತ್ತೆ ಸಾವನ್ನಪ್ತಿರೋದು ಇದಕ್ಕೆ ಕಾರಣ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ನೀಡಿದ್ದಾರೆ. ಯಾಕೆ, ಏನು, ಎತ್ತ ಅನ್ನೋದ್ರ ಬಗ್ಗೆ ದಿನೇಶ್ ಗುಂಡೂರಾವ್ ಮಾತಾಡಿರೋದು ನೋಡೋಣ ಬನ್ನಿ. ಹೇಳಿದ್ರೆ ಕೋವಿಡಿನ ಪರಿಣಾಮ ಅದು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಆಗಿದೆ. ಯಾಕಂತ ಹೇಳಿದ್ರೆ ಆ ಕಾಯಿಲೆಯಿಂದ ಬೇರೆ ಬೇರೆ ಔಷಧಿಗಳು ತಗೊಂಡಿರ್ತಾರೆ, ಅವಾಗ ಸ್ಟೆರಾಯ್ಡ್ಸ್ ತಗೊಂಡಿರ್ತಾರೆ, ಬೇರೆ ಬೇರೆ ಮೆಡಿಸಿನ್ಸ್ ತಗೊಂಡಿರ್ತಾರೆ ಮತ್ತು ಓಡಾಟ ಕಮ್ಮಿಯಾಗಿರ್ತದೆ. ಅದರಿಂದ ಓಡಾಟ ಕಮ್ಮಿ ಆದಾಗ ಶರೀರವೂ ಕೂಡ ಅವ್ರಿಗೆ ಒಂದು ದೇಹದ ಚಟುವಟಿಕೆ ಇಲ್ಲದೆ ಇರೋದ್ರಿಂದ ದಪ್ಪ ಆಗಿರುವಂತದ್ದು ಮತ್ತು ಈ BP ಶುಗರ್ ಎಲ್ಲ ಹೆಚ್ಚು ಬರುವಂತದ್ದು ಕೂಡ ಅದು ಕಾರಣ ಆಗಿದೆ.